ಹಲೋ ಹಾಯ್ ಸ್ನೇಹಿತರೆ, ಬನ್ನಿ ನೋಡೋಣ ಪ್ರಯಾಗ್ರಾಜ್ ಗಂಗಾ ಮಾತೆ. ಗಂಗಾ ಮಾತೆ ಪ್ರಯಾಗ್ರಾಜ್ ಬಹಳ ಖುಷಿಲಿಂದ, ಯಾಕಂದರೆ ಅವತ್ತಿನ ದಿನ 145 ದಿನಕ್ಕೆ ಒಮ್ಮೆ ಬರುವ ಕುಂಭಮೇಳನ್ನು ಹೋಗಲಿಕ್ಕೆ ಆಗಲಿಲ್ಲ. ಆದ ಕಾರಣ ನಾವು ಈಗಲೇ ಹೋಗಿ ಇದ್ದೆವು, ಆಗಮಿಸಿದ್ದೆವು. ಬನ್ನಿ ನೋಡೋಣ. ಈ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋದು, ಗಂಗಾ ಮಾತೆ ದಾಟಿ ಅಲ್ಲಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥ ಒಂದು ಶಕ್ತಿ ಇದೆ. ಅದು ಏನಂತ ಅಂದರೆ, ಈ 2-3 ಕಡೆಯದ್ದು ಗಂಗಾ ಮಾತೆ ಕೂಡಿದ್ದು ತ್ರಿವೇಣಿ ಸಂಗಮ. ಅದಕ್ಕೆ ನಾವು ಹೋಗ್ತಾ ಇದ್ದೇವೆ ಹಡಗದಲ್ಲಿ ಹೋಗ್ತಾ ಇದ್ದೀನಿ ನಾನು. ಆಹಾ, ಎಂಥ ಸಂಗ್ರಾಮ, ಎಂಥ ಖುಷಿ. ನಾನು ಯಾವತ್ತೂ ಬೋಟದಲ್ಲಿ ಕುಂತಿದ್ದಿಲ್ಲ, ಬೋಟದಲ್ಲಿ ಕುಂತು ಹೋಗ್ತಾ ಇದ್ದೀನಿ. ಯಾಕಂದರೆ 145 ದಿನಕ್ಕೆ ಒಮ್ಮೆ ಬರುವ ಕುಂಭಮೇಳ ಅಂತೂ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಈಗಲೇ ಹೋಗಿ ಬರೋಣ ಅಂಥೇಳಿ ಹೋಗಿದ್ದೆ, ಆಗಮಿಸಿದ್ದೆವು. ನೋಡಿ, ಬೋಟದಲ್ಲಿ ಹೋಗ್ತಾ ಇದ್ದೀನಿ. ಈ ಗಂಗಾ ಮಾತೆ ದಾಟಿ ಮುಂದೆ ತ್ರಿವೇಣಿ ಸಂಗಮ ಅಂತ ಐತಿ. ತ್ರಿವೇಣಿ ಸಂಗಮ ಅಂದರೆ 3 ಕಡೆದ್ದು ನೀರು ಕೂಡಿದ್ದು, 3 ನದಿ ಹರಿದು ಬಂದು ಒಂದಲ್ಲೇ ಕೂಡಿ ತ್ರಿವೇಣಿ ಸಂಗಮ ಆಗಿದ್ದು. ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೆ ಖುಷಿ, ಒಳ್ಳೆ ಸಂಭ್ರಮ. ನಾನು ಬೋಟದಲ್ಲಿ ಕೂತಿಲ್ಲ, ಹಡಗದಲ್ಲಿ ಕುಂತಿಲ್ಲ. ನೋಡಿ ಎಷ್ಟು ಒಳ್ಳೆ ದಿನ ಬಂದೈತಿ. ಒಂದು ಹೋಗುವಂಥ ಖುಷಿ ಇರಬೇಕು, ಮನಸ್ಸಿನಲ್ಲಿ ಛಲ ಇದ್ದರೆ ಹೋಗಿ ಎಲ್ಲಾದರೂ ದರ್ಶನ ಮಾಡೋಕ್ಕೆ ಆಗಲಿ, ತ್ರಿವೇಣಿ ಸಂಗಮ ಸ್ನಾನ ಮಾಡಲಿಕ್ಕೆ ಆಗಲಿ ಹೋಗುವಂಥ ಒಂದು ಟೈಮ್ ಬರಬೇಕು. ಅದನ್ನು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಊರು ಕಡೆದವರೆಲ್ಲ ಜನ ಬಂದಿದ್ದಾರೆ, ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಆದರೆ ನೋಡಿ, ಇಲ್ಲಿ ನೀರನ್ನು ಎಷ್ಟಿದ್ದಾವ, ಭಾಳ ಆಳ ಐತಿ, ಭಾಳ ಗುಮ್ಮಿಗೆ ನೀರಿದ್ದಾವ. ಒಂದು 8-9 ಜನ ಕೂತ್ಕೊಂಡಿದ್ದೆವು. ಅದರಲ್ಲಿ ಅವನು ಬೋಟ್ ಯಾವ ರೀತಿ ಓಡಿಸ್ತಾ ಇದ್ದಾನೆ ನೋಡಿ. ದಿನನಿತ್ಯ ಅವರಿಗೆ ರೂಢಿ ಇರ್ತದೆ, ಅಷ್ಟೊಂದು ಜೋರಾಗಿ ತಳ್ಳಿ ಓಡಿಸ್ತಾ ಇದ್ದಾನೆ. ತ್ರಿವೇಣಿ ಸಂಗಮ ತನಕ ಹೋಗ್ಬೇಕು. ತ್ರಿವೇಣಿ ಸಂಗಮದಲ್ಲಿ ಹೋಗಿ ಅಲ್ಲಿ ಸ್ನಾನ ಕಳೆದುಕೊಂಡು ಹೋಗ್ತಾ ಇದ್ದೆವು. ಖಾಲಿ ಎಲ್ಲ ಬೋರೋಗ ಇಲ್ಲೇ ಕಳಿಬೇಕು. ತ್ರಿವೇಣಿ ಸಂಗಮ ಮಾತಾ ಕಿ ಜೈ. ನೋಡಿ, ನಾನು ಸ್ನಾನ ಮಾಡೋ ಟೈಮಿಗೆ ಯಾರೂ ವಿಡಿಯೋ ಮಾಡಿದ್ದಿಲ್ಲ, ಮಾಡ್ಕೊಂಡು ಬಂದೆ. ಇಲ್ಲಿ ಹನುಮಂತನ ಒಂದು ಶಕ್ತಿ ಭಾಳಷ್ಟು ದೊಡ್ಡದೈತೆ, ಬಹಳ ದೊಡ್ಡದಂದರೆ ಅಷ್ಟೊಂದು ಶಕ್ತಿ. ನಾನು ಎಲ್ಲ ಕಡೆಗೆ ತಿರುಗಾಡಿದ್ದೀನಿ. ನೋಡಿ, ಈ 145ನೇ ವರ್ಷದ ಒಂದು ಕುಂಭಮೇಳಿಗೆ ಈ ನಮ್ಮ ಹನುಮಂತನೇ ಕಾರಣ. ಅದು ಏನದ ಚರಿತ್ರೆ ಅಂದರೆ ಒಂದು ದೊಡ್ಡ ಕಥೆ ಐತಿ. ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಶೇರ್ ಮಾಡ್ತೀನಿ. ಆದಷ್ಟು ಮಟ್ಟಿಗೆ ಈಗ ನಾನು ಹೋಗಿದ್ದು ದರ್ಶನ ಮಾಡೋಕ್ಕೆ. ನೋಡಿ, ಹನುಮಂತ ಮಲಗಿದಾನ. ಅವನಿಗೆ ದಿನ ಸ್ನಾನ ಮಾಡಿ ಹೂವಿನ ಅಲಂಕಾರದಲ್ಲೇ ಮುಚ್ಚಿಬಿಡ್ತಾರೆ. ಅಷ್ಟು ಸಂಭ್ರಮ, ಅಷ್ಟೊಂದು ಇದು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೋಡಿ, ಇಲ್ಲಿ ಒಂದು ಕೋಟಿ ಇದು ಕಟ್ಟಿದ್ದಾರೆ. ಅಲ್ಲಿ ಅದೇನೆಂದರೆ ಒಂದು ಕಿಳೆ ಐತಿ, ಅದು ಸುತ್ತ ಕೋಟಿ. ಹನುಮಂತನ ಒಂದು ಕಿಳೆಯಾದ ದೇವಸ್ಥಾನ ಪಕ್ಕಕ್ಕೆ ದೊಡ್ಡದೊಂದು ಕೋಟಿ ಬಾಗಿಲಂತ ಕಟ್ಟಿದ್ದಾರೆ. ಅದರಲ್ಲಿ ದೇವಿಯ ಒಂದು ದೇವಸ್ಥಾನ ಇದೆ. ಒಳ್ಳೆ ಚೆನ್ನಾಗೈತಿ, ನೋಡೋಣ ಬನ್ನಿ. ಇಷ್ಟೊಂದು ಖುಷಿ ಸಂಭ್ರಮ ನನಗೆ ಒಂದು ಆಶ್ಚರ್ಯವಾಗಿದೆ.
ನಾನು ಕನಸಿನಲ್ಲಿ ಮನಸ್ಸಿನಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ನಂಗೆ ಆಗಿತ್ತು. ಓಕೆ, ಥ್ಯಾಂಕ್ ಯು, ಬಾಯ್.